ಸ್ನೇಹಿತರೆ ನಮಸ್ಕಾರ. ಬೆಳೆ ಹಾನಿ ಪರಿಹಾರ ರಾಜ್ಯದ ಎಲ್ಲ ರೈತರು ಕೂಡ ಕಾಯ್ತಾ ಇರುವಂಥದ್ದು ಇದಕ್ಕೇನೆ, ಅಥವಾ ಸಾಲ ಮನ್ನಾ ಆದರೂ ಸರ್ಕಾರ ಮಾಡತ್ತಾ ಅಂತಲೂ ಕೂಡ ಕಾಯ್ತಾ ಇದ್ದಾರೆ. ಹಾಗಾದರೆ ಈಗ ಬರುವಂತಹ 2026ರ ಬಜೆಟ್ನಲ್ಲಿ ನಿಮಗೆ ಸಾಲ ಮನ್ನಾ ಆಗತ್ತಾ ಅಥವಾ ಇಲ್ವಾ, ಬೆಳೆ ಹಾನಿ ಪರಿಹಾರ ಸಿಕ್ಕಿದ್ರೂ ಯಾವ ಯಾವ ಜಿಲ್ಲೆಗಳಿಗೆ ಸಿಗ್ತಾ ಇದೆ? ಖಂಡಿತವಾಗ್ಲೂ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ. ಇದು ಮೊದಲನೇ ಹಂತ ಅಂತ ಹೇಳ್ಬಿಟ್ಟು ಜಮಾ, ಎರಡನೇ ಹಂತ ಅಂತ ಹೇಳ್ಬಿಟ್ಟು ಜಮಾ ಆಗ್ತಾ ಇದೆ. ಸೊ 2 ಹಂತಗಳಲ್ಲಿ ಈ ದುಡ್ಡನ್ನು ರಿಲೀಸ್ ಮಾಡ್ತಾ ಇದ್ದು ಪ್ರತಿಯೊಂದು ಹೆಕ್ಟರ್ಗೆ 31,500 ತನಕ ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಹಾಗಾದರೆ ಬನ್ನಿ, ಇನ್ಶೂರೆನ್ಸ್ ಮಾಡಿಸಿದ್ರಾ ಅಥವಾ ಇಲ್ಲವಾ? ಖಂಡಿತವಾಗ್ಲೂ ಇನ್ಶೂರೆನ್ಸ್ ಮಾಡಿಸಿದವ್ರಿಗೂ ಕೂಡ ಜಮಾ ಆಗುತ್ತೆ, ಮಾಡಿಸದೇ ಇದ್ದವ್ರಿಗೂ ಕೂಡ ಜಮಾ ಆಗುತ್ತೆ. ಒಂದು ವೇಳೆ ನಿಮಗೆ ದುಡ್ಡು ಬರಲಿಲ್ಲ ಅಂದರೆ ಕಾರಣಗಳು ಕೂಡ ಇದ್ದಾವೆ. ಆ ಕಾರಣಗಳು ಯಾವುವು ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ರೈತರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಬೆಳೆ ಹಾನಿ ಪರಿಹಾರ ಈಗಾಗಲೇ ಹಿಂದಿನ ದಿನಗಳಲ್ಲಿ ಕೂಡ ನಿಮಗೆ ಜಮಾ ಆಗ್ತಾ ಇತ್ತು. ಕೇಂದ್ರದಿಂದನೂ ಕೂಡ 1,449 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಲಾಗಿತ್ತು. ಆ ಒಂದು ದುಡ್ಡಲ್ಲಿ ಕೇಂದ್ರ ಸರ್ಕಾರದಿಂದ ಕಲಬುರಗಿ ಜಿಲ್ಲೆಗೆ 656 ಕೋಟಿಯಷ್ಟು ಫಂಡನ್ನು, ಅರ್ಧಕ್ಕರ್ಧ ದುಡ್ಡನ್ನು ರಿಲೀಸ್ ಮಾಡಲಾಗಿತ್ತು. ಯಾಕಂದರೆ ಅಲ್ಲಿ ಹೆಚ್ಚಿನ ರೈತರು ಫಲಾನುಭವಿಗಳಾಗಿದ್ದರು. ಜೊತೆಗೆ ಗದಗಕ್ಕೂ ಕೂಡ ಅದು ರಿಲೀಸು. ಹಾಗೆ ಎಲ್ಲ ಜಿಲ್ಲೆಗಳಲ್ಲಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ಫಲಾನುಭವಿಗಳಿದ್ರಲ್ವಾ, ಆ ಎಲ್ಲ ಫಲಾನುಭವಿಗಳಿಗೆ ದುಡ್ಡನ್ನು ರಿಲೀಸ್ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಿದ್ರು ಅವರೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಿ ಕ್ಲಿಯರ್ ಮಾಡಿದ್ರು. ಆದರೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಬೆಳೆ ಹಾನಿ ಪರಿಹಾರ ಒದಗಿಸಿಕೊಟ್ಟಿರಲಿಲ್ಲ. ಹೀಗಾಗಿ ಇದರ ಬಗ್ಗೆ ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇದ್ವು. ಹೀಗಾಗಿ ಆ ಒಂದು ಬೆಳೆ ಹಾನಿ ಪರಿಹಾರದ ನಂತರ ಸರ್ಕಾರ ಹೇಳುತ್ತೆ, ಅಂದರೆ CM ಅವರೇ ಖುದ್ದಾಗಿ ಹೇಳ್ತಾರೆ, ನಾವು ಈ ಬೆಳೆ ಹಾನಿ ಪರಿಹಾರವನ್ನು ಕೊಡ್ತಾ ಇದ್ದೀವಿ, ಸಾಲ ಮನ್ನಾ ಆಗೋದಿಲ್ಲ, ಆದರೆ ಬೆಳೆ ಹಾನಿ ಪರಿಹಾರ, ಬರ ಪರಿಹಾರ, ಈ ರೀತಿ ಹಲವಾರು ಯೋಜನೆಯ ಮುಖಾಂತರ ದುಡ್ಡನ್ನು ಕೊಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಈಗ ಬೆಳೆ ಹಾನಿ ಪರಿಹಾರ ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಹೆಕ್ಟರ್ಗೆ NDRF ಕುಸ್ಕಿ ಜಮೀನಿಗೆ ನೀವು NPCI ಮ್ಯಾಪಿಂಗ್ ಆಗಿರಲಿ, ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಲಿಂಕು, ಇದೆಲ್ಲವೂ ಕೂಡ ಕ್ಲಿಯರ್ ಆಗಿ ಮಾಡ್ಕೊಂಡಿದೆ ಆದರೆ ಖಂಡಿತವಾಗ್ಲೂ ಜಮಾ ಆಗುತ್ತೆ. NDRF ಕುಸ್ಕಿ ಜಮೀನಿಗೆ 17,000 ಪ್ಲಸ್ 8,500, ಸೊ 25,500 ರೂಪಾಯಿ ನಾವು ಜಮಾ ಮಾಡ್ತೀವಿ. ಜೊತೆಗೆ ಹೆಚ್ಚುವರಿ ನೀರಾವರಿ ಭೂಮಿಗಳನ್ನು ಹೊಂದಿರತಕ್ಕಂತಹ ರೈತರ ಖಾತೆಗಳಿಗೆ ಪ್ರತಿಯೊಂದು ಹೆಕ್ಟರ್ಗೆ 31,500 ರೂಪಾಯಿ ಜಮಾ ಮಾಡ್ತೀವಿ ಅಂತಕ್ಕಂಥದ್ದನ್ನು CM ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿದರು. ಅದಾದ ಬಳಿಕ ಪ್ರವಾಹದಿಂದ, ಹೆಚ್ಚಿನ ಮಳೆಯಿಂದಾಗಿ ಮನೆಗಳು ಬಿದ್ದು ಹೋಗಿರ್ತಾವಲ್ಲ, ಆ ಮನೆಗಳನ್ನು ಕೂಡ ಕಟ್ಟಿಸಿಕೊಡಲಾಗುವಂಥದ್ದು ಅಂತಲೂ ಕೂಡ ಹೇಳಿದ್ದಾರೆ. ಹೀಗಾಗಿ ಅದಕ್ಕೆ ಕೂಡ ಸಾಕಷ್ಟು ಖರ್ಚು ವೆಚ್ಚ ನಾವು ಮಾಡ್ತಾ ಇದ್ದೀವಿ. ಯಾರದು ಮನೆಗಳು ಬಿದ್ದು ಹೋಗಿದ್ದಾವೆ, ನೀವು ಕಂದಾಯ ಇಲಾಖೆಗೆ ಹೋಗಿ ಭೇಟಿ ಕೊಟ್ಟರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಅದರ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನು ಒದಗಿಸಿಕೊಡ್ತಾರೆ. ತದನಂತರ ನೀವು ಮನೆಯನ್ನು ಸರ್ಕಾರದಿಂದ ಫ್ರೀಯಾಗಿಯೇ ಕಟ್ಟಿಸ್ಕೊಳ್ಬಹುದು ಅಥವಾ ಸಬ್ಸಿಡಿ ಮುಖಾಂತರ ಕಟ್ಟಿಕೊಡ್ತಾರೆ. ಆದರೆ ಇಲ್ಲಿ ಮನೆಗಳಲ್ಲಿರ್ತಕ್ಕಂತಹ ವಸ್ತುಗಳು ಕೂಡ ಕೊಚ್ಚಿ ಹೋದರೂ ಸಹಿತ ದುಡ್ಡನ್ನು ಸರ್ಕಾರ ಕೊಡ್ತಾ ಇದೆ. 2,50,00,000 ದುಡ್ಡನ್ನು ಮೀಸಲಿಟ್ಟಿದ್ದೆ. ಯಾರ ಮನೆಯಲ್ಲಿ ವಸ್ತುಗಳು ಕೊಚ್ಚಿಕೊಂಡು ಹೋಗೋದು ಅಥವಾ ಡೆಸ್ಟ್ರಾಯ್ ಆಗೋದು, ಈ ರೀತಿ ಏನಾದರೂ ಆಗಿದ್ದೆ ಆದರೆ ಅದನ್ನು ಕೂಡ ಖರೀದಿ ಮಾಡಿ ಕೊಡ್ತಾರಂತೆ. ಆದರೆ ಈಗ ಈ ಬೆಳೆ ಹಾನಿ ಪರಿಹಾರದ ಬಗ್ಗೆ ಸರ್ಕಾರ ಏನು ಹೇಳಿದೆ ಅಂತ ಹೇಳೋದಾದರೆ, ಎಷ್ಟು ದುಡ್ಡು ಸಿಗ್ತಾ ಇದೆ ಅನ್ನೋದನ್ನು ಹೇಳಿದ್ದೀನಿ. ಇನ್ನು ಹತ್ತಿ, ರಾಗಿ ಬೆಳೆದವರಿಗೆ ಮೆಕ್ಕೆಜೋಳ, ಸೋಯಾಬೀನು, ಈ ರೀತಿ ನೀವು ಕಬ್ಬು ಬೆಳೆದಿರಲಿ, ಏನೇ ಒಂದು ಬೆಳೆಗಳನ್ನು ಬೆಳೆದಿರಲಿ, ನೀವು ಇನ್ಶೂರೆನ್ಸ್ ಮಾಡಿಸಿದಿರಾ ಅಂತ ಅಂದ್ಕೊಳ್ಳಿ, ಖಂಡಿತವಾಗ್ಲೂ ಜಮಾ ಆಗುತ್ತದೆ. ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೂ ಸಹಿತ ನಾವು ಕೊಡ್ತೀವಿ ಅಂತ ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದರು. ಆದರೆ ಎಷ್ಟರ ಮಟ್ಟಿಗೆ ಕೊಡ್ತಾರೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕು. ಜೊತೆಗೆ ಈಗಾಗಲೇ ಬಹಳಷ್ಟು ಜನರದು ದುಡ್ಡು ರಿಲೀಸ್ ಆಗ್ತಾ ಇದೆ, ಜಮಾನೂ ಕೂಡ ಆಗ್ತಾ ಇದೆ, ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರ್ತಾ ಇಲ್ಲ. ಅದಕ್ಕೆ 3 ಮುಖ್ಯವಾದ ಕಾರಣಗಳಿದ್ದಾವೆ. ಅದನ್ನು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಯಾಕಂದರೆ ಇದೇ ಕಾರಣದಿಂದಾಗಿ ನೀವು ಎಲಿಜಿಬಲ್ ಇದ್ದರೂ ಸಹಿತ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದಿಲ್ಲ. ಈಗ NPCI ಮ್ಯಾಪಿಂಗು ಬಹಳಷ್ಟು ಜನರದು ಆಗಿಲ್ಲವಂತೆ. ಓಕೆ, ನೀವು ಇನ್ಶೂರೆನ್ಸ್ ಮಾಡಿಲ್ಲ, ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಸರ್ಕಾರ ನೋಡ್ತಾ ಇದೆ, ಒಪ್ಕೊಳ್ತಾ ಇದೆ, ಕೊಡ್ತಾ ಇದೆ. ಆದರೂ ಸಹಿತ ನೀವು NPCI ಮ್ಯಾಪಿಂಗ್, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅಂದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೋದಿಲ್ಲ. ಸೊ ಈ NPCI ಮ್ಯಾಪಿಂಗನ್ನು ಮಾಡಿಸ್ಕೊಳ್ಳಿ. ಜೊತೆಗೆ ಬ್ಯಾಂಕ್ ಹೆಸರಿನಲ್ಲಿ ವ್ಯತ್ಯಾಸಗಳು ಕೂಡ ಬಹಳಷ್ಟು ರೈತರದ್ದು ಕಂಡು ಬರ್ತವೆ. ಉದಾಹರಣೆಗೆ ಈಗ ನನ್ನ ಹೆಸರೇ ತೆಗೆದುಕೊಳ್ಳೋಣ. ಸೊ ವಿನೋದ್ ಅಂತ ಇರುತ್ತೆ, ಅದರಲ್ಲಿ ಅಂದರೆ ಈಗ ನಿಮ್ಮ ಬ್ಯಾಂಕ್ ಅಕೌಂಟಿನಲ್ಲಿ ವಿನೋದ್ ಅಂತ ಇರುತ್ತೆ, ಅದೇ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ವಿನೋದ್ ಗೌಡ ಅಂತ ಇರುತ್ತೆ. ಸೊ ಈ ರೀತಿಯಾಗಿ ವ್ಯತ್ಯಾಸಗಳಿರಬಾರ್ದು.
ಒಂದೇ ಹೆಸರು ಇರಬೇಕು. ವಿನೋದ್ ಅಂದರೆ ವಿನೋದ ಇರಬೇಕು, ವಿನೋದ್ ಗೌಡ ಅಂದರೆ ವಿನೋದ್ ಗೌಡ ಅಂತಲೇ ಇರಬೇಕು. ಸೊ ಈ ರೀತಿಯಾಗಿ ನಿಮ್ಮ ಹೆಸರು ಒಂದೇ ರೀತಿಯಾಗಿ ಇದ್ದರೆ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಲಿಂಕ್ ಆಗಲಿಕ್ಕೆ ಸಾಧ್ಯ. ಬ್ಯಾಂಕ್ ಹೆಸರಿನಲ್ಲಿ ವ್ಯತ್ಯಾಸ ಕಂಡು ಬರಬಾರ್ದು, ಆಧಾರ್ ಕಾರ್ಡ್ನಲ್ಲಿ ವ್ಯತ್ಯಾಸ ಕಂಡು ಬರಬಾರ್ದು. ಅದೇ ರೀತಿಯಾಗಿ ನಿಮ್ಮ ಪಹಣಿಯಲ್ಲಿ ಕೂಡ ವ್ಯತ್ಯಾಸ ಕಂಡು ಬರಬಾರ್ದು. ಎಲ್ಲದರಲ್ಲಿ ಒಂದೇ ಸೇಮ್ ಹೆಸರಿರಬೇಕು. ಆಗ ಮಾತ್ರ ಸರ್ಕಾರಕ್ಕೆ ನೀವೇ ಇದ್ದೀರಿ ಎಲ್ಲವೂ ಕೂಡ ಕನ್ಫರ್ಮ್ ಆಗಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಬೆಳೆದಿರುವಂತಹ ಬೆಳೆಗಳು, ಅದೇ ರೀತಿಯಾಗಿ ಸಮೀಕ್ಷೆ ಆಗಿರ್ತಕ್ಕಂತಹ ಬೆಳೆಗಳಲ್ಲಿ ಕೂಡ ವ್ಯತ್ಯಾಸ ಕಂಡು ಬರ್ತಾ ಇದೆ ಅಂತೆ. ಈಗ ನೀವೇನೋ ಎಲಿಜಿಬಲ್ ಇದ್ದೀರಿ, ನಿಮಗೆ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೂ ಸರ್ಕಾರ ದುಡ್ಡು ಕೊಡ್ತಾ ಇದೆ, ಅದರ ಡಾಕ್ಯುಮೆಂಟ್ಸ ಸರಿ ಇರಲಿಲ್ಲ ಅಂದರೆ ನೀವು ಡಾಕ್ಯುಮೆಂಟ್ಸ್ ಕೊಡುವಾಗ, ಅದೇ ರೀತಿಯಾಗಿ ಸಮೀಕ್ಷೆ ಮಾಡುವಾಗ ಸರಿಯಾಗಿ ಸಮೀಕ್ಷೆಗೆ ಅವಕಾಶ ಮಾಡಿಕೊಡಲಿಲ್ಲ ಅಂದರೆ ಸರ್ಕಾರ ದುಡ್ಡು ಎಲ್ಲಿಂದ ಹಾಕಬೇಕು? ಬೆಳೆಗಳ ಆಧಾರದ ಮೇಲೇನೂ ಕೂಡ ಡಿಪೆಂಡ್ ಆಗಿರುತ್ತೆ. ಬೆಳೆದಿರ್ತಕ್ಕಂತಹ ಬೆಳೆಗಳು, ಸಮೀಕ್ಷೆ ಆಗಿರ್ತಕ್ಕಂತಹ ಬೆಳೆಗಳು ವ್ಯತ್ಯಾಸ ಇದ್ದರೆ, ಉದಾಹರಣೆಗೆ ಮೆಕ್ಕೆಜೋಳ ಬೆಳೆಗಳನ್ನು ಬೆಳೆದಿರ್ತೀರಿ, ಸಮೀಕ್ಷೆ ಮಾಡುವಾಗ ಸೋಯಾಬೀನ್ ಅಂತ ಇರುತ್ತೆ. ಸೊ ಹೀಗೆ ವ್ಯತ್ಯಾಸ ಕಂಡು ಬಂದರೂ ಸಹಿತ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೋದಿಲ್ಲ. ಸೊ ತಾಂತ್ರಿಕ ದೋಷನೂ ಕೂಡ ಸಾಕಷ್ಟು ಬಾರಿ ಆಗ್ತಾ ಇದೆ. ಅಂಥದ್ರಲ್ಲಿ ನೀವು ಈ ರೀತಿ ಪ್ರಾಬ್ಲಮನ್ನು ಕ್ರಿಯೇಟ್ ನೀವೇ ಖುದ್ದಾಗಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ದುಡ್ಡು ಜಮಾ ಆಗೋದಿಲ್ಲ. ಇನ್ನು ನೀವು ಈ NPCI ಮ್ಯಾಪಿಂಗ್, ಆಧಾರ್ ಕಾರ್ಡ್ ಇದೆಲ್ಲವೂ ಕೂಡ ಸರಿಯಾಗಿ ಮಾಡ್ಕೊಳ್ಳಿ. ಬ್ಯಾಂಕ್ ಹೆಸರಿನಲ್ಲಿ ಹೆಸರನ್ನು ತಿದ್ದುಪಡಿ ಮಾಡಿಕೊಂಡು ಅದನ್ನು ಕೂಡ ಸರಿಯಾಗಿ ಮಾಡ್ಕೊಳ್ಳಿ. ಸಮೀಕ್ಷೆಯನ್ನು ಸರಿಯಾಗಿ ಮಾಡಿಕೊಂಡು ಅದನ್ನು ಕೂಡ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ, ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಾರೆ, ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂತಹ ಮಾಹಿತಿಯನ್ನು ತಿಳ್ಕೊಳ್ಳಿ. ಹೆಚ್ಚುವರಿ ಮಾಹಿತಿ ಅವರು ಕೂಡ ಕೊಡ್ತಾರೆ. ಇನ್ನು ತಾಂತ್ರಿಕ ದೋಷದಿಂದ ಸಾಕಷ್ಟು ಜನರಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ ಅಂತಲೂ ಕೂಡ ಇದೆ. ಅದು ನೀವು ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದನ್ನು ಖುದ್ದಾಗಿ ಸರ್ಕಾರವೇ ಸರಿ ಮಾಡಿಕೊಂಡು ಮತ್ತೆ ದುಡ್ಡು ಜಮಾ ಆಗುತ್ತೆ. ಯಾಕಂದರೆ ನೀವು ಎಲಿಜಿಬಲ್ ಇದ್ರೂ ಸಹಿತ ತಾಂತ್ರಿಕ ದೋಷ ಆಗಿರುತ್ತೆ, ಅದು ಸರ್ಕಾರದ ಪ್ರಾಬ್ಲಮ್ಮು. ಹೀಗಾಗಿ ದುಡ್ಡು ಜಮಾ ಮಾಡ್ತಾರೆ. ಇನ್ನು ಇನ್ಶೂರೆನ್ಸ್ ಮಾಡಿಸಿದವ್ರಿಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ ಒಂದು ಕಡೆ. ಇನ್ನು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ ಆಗಿದೆ. ಹೌದು ಸ್ನೇಹಿತರೆ, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ ಆಗಿದ್ದು, ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅಂದರೆ ಬೆಳೆ ಹಾನಿ ಪರಿಹಾರ ಅಷ್ಟೇ ಅಲ್ಲ, ಬರ ಪರಿಹಾರ, ಫಸಲ್ ಬಿಮಾ ಯೋಜನೆ, ಕೇಂದ್ರದಿಂದ PM ಕಿಸಾನ್ ಯೋಜನೆ, ಯಾವ ಯೋಜನೆಗಳನ್ನು ಕೂಡ ನೀವು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಈ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ಒಂದು ಆಧಾರ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ ಇವುಗಳನ್ನು ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಬೇಕು. ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನು ಲಿಂಕ್ ಮಾಡಿ ಕೊಡುವಂತಹ ಕೆಲಸ ಮಾಡ್ತಾರೆ. ಸೊ ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಳ್ಳೇಬೇಕು. ಆಗ ಮಾತ್ರ ಇಂತಹ ಯೋಜನೆಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ನಿಮ್ಮ ಆಸ್ತಿಪಾಸ್ತಿಗಳನ್ನು ಕೂಡ ನಿಮ್ಮ ಪ್ರೊಟೆಕ್ಟ್ನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಇನ್ನು ಈ ಬೆಳೆ ಹಾನಿ ಪರಿಹಾರ ಸ್ನೇಹಿತರೆ ಮೊದಲನೇ ಹಂತದಲ್ಲಿ ಈಗ ಬಿಡುಗಡೆ ಆಗ್ತಾ ಇದೆ. ಇನ್ನು ಎರಡನೇ ಹಂತದಲ್ಲಿ ಕೂಡ ಬಿಡುಗಡೆ ಆಗಬೇಕಾಗಿದೆ. ಅದು ಜೂನ್ ಅಥವಾ ಜುಲೈನಲ್ಲಿ ಬಿಡುಗಡೆ ಆಗುತ್ತೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಯಾಕಂದರೆ ಸರ್ಕಾರದ ಬಳಿ ಮೊದಲೇ ಶಾರ್ಟೇಜ್ ದುಡ್ಡು, ಈಗ ಸದ್ಯಕ್ಕೆ ಒಂದು ಹಂತದಲ್ಲಿ ಆದರೂ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದ್ದು, ಇದನ್ನು ಮೊದಲು ಕ್ಲಿಯರ್ ಮಾಡ್ಕೊಳ್ಳೋಣ, ತದನಂತರ ಎರಡನೇ ಹಂತದಲ್ಲಿ ನಾವು ತಲೆ ಕೆಡಿಸ್ಕೊಳ್ಳೋಣ. ಸೊ ಹೀಗಾಗಿ ಎಷ್ಟು ಹೆಕ್ಟರ್ಗೆ ಎಷ್ಟು ದುಡ್ಡು ಜಮಾ ಆಗ್ತಾ ಇದೆ ಅದೇ ರೀತಿಯಾಗಿ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಏನೇ ಕ್ವಶನ್ಸ್ ಇದ್ದರೂ, ನಿಮಗೆ ಏನೇ ಡೌಟ್ಸ್ ಇದ್ದರೂ, ಏನೇ ಡಾಕ್ಯುಮೆಂಟ್ಸ್ಗಳಲ್ಲಿ ಪ್ರಾಬ್ಲಮ್ ಇದ್ದರೂ ಅದಕ್ಕೆ ಕ್ವಶನ್ ಕೇಳೋದಿದ್ದರೆ ಡಿಸ್ಕ್ರಿಪ್ಷನಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ.